ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಇನ್ಸ್ಟೆಂಟಾಗಿ ನಮ್ಮ ಫೇಸು ತುಂಬಾ ಗ್ಲೋ ಬರಬೇಕು, ಯಾವುದೇ ರೀತಿ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡ್ದೇನೆ ನಾನು ತುಂಬ ಈಸಿಯಾಗಿ ಯಾವ ರೀತಿ ಫೇಸ್ ಮಾಸ್ಕ್ನ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಮೊದಲನೇದಾಗಿ ರೈಸ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಅಂತ ಗಂಜಿ ಬರುತ್ತಲ್ಲ, ಅದೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ರೈಸ್ನಲ್ಲಿ ಇರೋ ಅಂಥ ಉಪಯುಕ್ತಗಳು ಒಂದಲ್ಲ ಎರಡಲ್ಲ. ಈ ರೈಸನ್ನು ತೊಳೆದಿರೋ ನೀರು ನಮ್ಮ ಹೇರ್ಗೆ ಮತ್ತು ಸ್ಕಿನ್ಗಾಗಿರ್ಬೋದು, ಮತ್ತು ಈ ಥರ ಗಂಜಿನೂ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಅದ್ರ ಜೊತೆ ಅಕ್ಕಿ ಹಿಟ್ಟು ತುಂಬಾ ಒಳ್ಳೆಯದು. ನಾವು ಈ ಥರ ಮನೆಯಲ್ಲಿ ಸಿಗೋಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಇನ್ಸ್ಟೆಂಟಾಗಿ ಯಾವ ರೀತಿ ಗ್ಲೋ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ಸೂಪರ್ ಆಗಿರೋ ಅಂಥ ಒಂದು ಫೇಸ್ ಮಾಸ್ಕ್ ರೆಮಿಡಿನ ನಿಮಗೆ ತೊಗೊಂಬಂದಿದ್ದೀನಿ. ನೋಡಿ, ಈ ಥರ ರೈಸ್ನ ಬೇಯಿಸಿದಂಥ ನೀರನ್ನು ನಾನು ಸ್ಟ್ರೇನ್ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ನಲ್ಲಿ ಯಾವಾಗಲೂ ರೈಸ್ನ ಮಾಡ್ತೀವಿ ಅಲ್ವಾ, ಬಟ್ ಈ ಥರ ನಾವು ಗಂಜಿ ಬೇಕಂದರೆ ಪಾತ್ರೆನಲ್ಲೇ ಮಾಡ್ಕೋಬೇಕು. ನೀಟಾಗಿ ಅದು ಬೆಂದ ನಂತರ ಈ ಥರ ಅದರಲ್ಲಿ ಲಾಸ್ಟಲ್ಲಿ ಬರುತ್ತಲ್ಲ, ಅದನ್ನು ಬಸ್ತು ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಆಲೋವೆರಾ ಜೆಲ್ಲು. ನೀವು ನ್ಯಾಚುರಲ್ ಆಗಿ ಬೆಳೆದಿರೋ ಅಂಥ ಈ ಥರ ಆಲೋವೆರಾ ಜೆಲ್ನ ನೀವು ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಬಟ್ ನನ್ನ ಸ್ಕಿನ್ ಟೈಪ್ಗೆ ಇದು ಆಗಲ್ಲ, ಅಂದರೆ ಇಚ್ಚಿಂಗ್ ಮತ್ತು ತುರ್ಕೆ ಆಗುತ್ತೆ. ಅದರಿಂದ ನಾನೇನು ಮಾಡ್ತಾಯಿದ್ದೀನಿ, ಪತಾಂಜಲಿ ಅವ್ರದ್ದು ನಾನು ರೆಡಿಮೇಡೋ ಆಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಸ್ಕಿನ್ಗೆ ಏನಾದರೂ ಆಲೋವೆರಾ ಹೊಂದ್ಕೊಂಡ್ರೆ ನೀವು ನ್ಯಾಚುರಲ್ ಆಗಿ ಬೆಳೆದಿರೋ ಅಂಥ ಆಲೋವೆರಾನೇ ಯೂಸ್ ಮಾಡ್ಕೊಳ್ಳಿ. ನಾವು ಬಸ್ತಿಟ್ಕೊಂಡಿದ್ವಿ ನೋಡಿ, ಅದನ್ನು ಒಂದು ಓವರ್ ನೈಟು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕಾಗುತ್ತೆ. ಆವಾಗ ಅದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಅಂದರೆ ಒಂದು ಕ್ರೀಮಿಯಾಗಿ ಅದು ಕನ್ವರ್ಟ್ ಆಗುತ್ತೆ. ಅದ್ರದ್ದು ಸ್ಟ್ರಕ್ಚರ್ ನೋಡಿ ಇವಾಗ ಈ ಥರ ಆಗಿದೆ. ಇವಾಗ ಅದನ್ನು ತಗೊಂಡು ನಿಮಗೆ ನಿಮ್ಮ ಫೇಸ್ಗೆ ಎಷ್ಟು ಬೇಕಾದ ನೀವು ಫೇಸ್ಗೂ ಹಚ್ಕೋಬೋದು, ಮತ್ತು ಕೈ, ನೆಕ್ಕು ಎಲ್ಲ ಕಡೆ ಹಚ್ಕೋಬೋದು. ಇದನ್ನು ಎಲ್ಲೆಲ್ಲಿ ನಿಮಗೆ ಗ್ಲೋ ಬೇಕನ್ಸುತ್ತೆ ಅಲ್ಲಿಗೆ ಹಚ್ಕೋಬೋದು ಫ್ರೆಂಡ್ಸ್. ನಂತರ ಅದನ್ನು 1.5 ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಪತಾಂಜಲಿ ಅವ್ರದ್ದು ರೆಡಿಮೇಡ್ ಆಲೋವೆರಾ ಜೆಲ್ನ 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದೆರಡನ್ನೂ ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಕ್ರೀಮ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಎರಡು ನೀಟಾಗಿ ಮಿಕ್ಸ್ ಆಗಿ ಇದನ್ನು ನೀವು ಫೇಸ್ಗೆ ಹಚ್ಕೊಂಡ್ರೆ ನೋಡಿ ಇನ್ಸ್ಟೆಂಟಾಗಿ ಯಾವ ರೀತಿಯಾಗಿ ಗ್ಲೋ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾನಂತೂ ಯಾವುದೇ ರೀತಿಯಾದ ಫೇಶಿಯಲ್ ಆಗಲಿ, ಬ್ಲೀಚ್ ಆಗಲಿ ಆ ಥರ ನಾನು ಪಾರ್ಲರ್ಗಳಲ್ಲಿ ಮಾಡಿಸಲ್ಲ. ಬಟ್ ನನ್ನ ಸ್ಕಿನ್ನು ಮತ್ತು ನಾನು ಹೇರ್ನ ಕೇರ್ ಮಾಡೋದು ತುಂಬಾ ರೇರ್. ನಾನು ಯಾವಾಗಲೂ ಒಂದೊಂದು ಸಲ ಅಷ್ಟು ನಾನು ರಿಸ್ಕ್ ತೊಗೊಳ್ಳಲ್ಲ. ಸ್ಕಿನ್ ಕೇರು, ಹೇರ್ ಕೇರ್ ಅದೆಲ್ಲ ನಾನು ಮಾಡೋದೇ ಇಲ್ಲ. ಬಟ್ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು ಯಾಕೋ. ಬಟ್ ಟ್ರೈ ಮಾಡಿ ನೋಡಿದೆ, ತುಂಬಾ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಮಿಕ್ಸ್ ಆದ ನಂತರ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದು ಒಂದು ಕ್ರೀಮ್ ಆಗಿ ಕನ್ವರ್ಟ್ ಆಗಿದೆ. ಇದನ್ನು ನೀಟಾಗಿ ಫೇಸ್ ಎಲ್ಲ ನೀವು ವಾಶ್ ಆಗಿರಬೇಕು. ಯಾವುದೇ ರೀತಿ ಮೇಕಪ್ ಅಥವಾ ಕ್ರೀಮ್ ಏನೂ ಇರಬಾರ್ದು. ನೀಟಾಗಿ ವಾಶ್ ಮಾಡಿ ನಂತರ ಈ ಕ್ರೀಮ್ನ ಸ್ವಲ್ಪ ಸ್ವಲ್ಪನೇ ತಗೊಂಡು ನೀವು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೋದು. ನೆಕ್ಕಿಗೆ ಬೇಕಿದ್ರೆ ನೆಕ್ಕು, ಕಣ್ಣು ಮತ್ತು ತುಟಿ ಇದೆರಡು ಕಡೆ ಬಿಟ್ಟು ನೀವು ಇನ್ನೆಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದನ್ನು ಎಲ್ಲ ಕಡೆ ಹಾಕಿ ಹಾಫ್ ಆನ್ ಅವರ್ ಟೈಮ್ ಇದ್ದರೆ ಹಾಫ್ ಆನ್ ಅವರ್ ಬಿಡಿ, ಇಲ್ಲ ಅಂದರೆ 10 ನಿಮಿಷ ಆದ ನಂತರ ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಂತೂ ತುಂಬಾ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ. ಯಾವುದೇ ರೀತಿ ಕೆಮಿಕಲ್ಸ್ನ ಇದರಲ್ಲಿ ಯೂಸ್ ಮಾಡದೇ ಇರೋದ್ರಿಂದ ತುಂಬಾ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಕ್ರೀಮ್ನ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಡೇ ಬೈ ಡೇ ಬೇಕಿದ್ರೂ ಹಚ್ಬೋದು, ಇಲ್ಲ ದಿನಾಗಲೂ ಕೂಡ ಹಚ್ಚಿದ್ರು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಒಂದು ವೀಕ್ವರೆಗೂ ನೀವು ಇದನ್ನು ಡೈಲಿ ಟೈಮ್ ಇದ್ದರೆ 10 ಮಿನಿಟ್ಸ್ ಹಾಕಿ ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ನೋಡಿ, ಅದು ನೀಟಾಗಿ ಈ ಥರ ಡ್ರೈ ಆಗುತ್ತೆ. ಈ ಥರ ಪೂರ್ತಿಯಾಗಿ ಡ್ರೈ ಆದ ನಂತರ ನೀವು ತಣ್ಣಗಿರೋ ನೀರಿಂದ, ಯಾವುದೇ ರೀತಿ ಬಿಸಿ ನೀರನ್ನು ಯೂಸ್ ಮಾಡಬೇಡಿ, ತಣ್ಣಗಿರೋ ನೀರಿಂದ ಮುಖನ ತೊಳ್ಕೊಳ್ಳಿ. ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ಕಿನ್ನು ತುಂಬಾ ಸಾಫ್ಟ್ ಆಗಿದೆ. ನನ್ನ ಮೊದಲು ಸ್ಕಿನ್ಗಿಂತ ಇವಾಗ ಗ್ಲೋ ಬಂದಿದೆ ಅಂತಲೇ ಅನ್ನಿಸ್ತಾ ಇದೆ ನನಗಂತೂ. ಈ ರೆಮಿಡಿ ನಿಮಗೆ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.